ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿರುವ ಪವಿತ್ರ ಗೌಡಗೆ ಶಾಕ್ ಕೊಟ್ಟ ಬೆನ್ನಲ್ಲೇ ಇದೀಗ ದರ್ಶನ್ಗೂ ಕೂಡ ಶಾಕ್. ಬ್ಲಾಂಕೆಟ್ ವಿಚಾರಕ್ಕೆ ಜೈಲಾಧಿಕಾರಿಗಳು ತಕರಾರನ್ನ ಎತ್ತಿದ್ದಾರೆ. ಎಲ್ರಿಗೂ ಒಂದೇ ಮಾದರಿಯ ಬ್ಲಾಂಕೆಟ್ ಕೊಡೋದಕ್ಕೆ ತಯಾರಿಗಳು ಕೂಡ ಆಗಿದೆ. ಹೊಸ ಆದೇಶವನ್ನ ಮಾಡಿದ್ದಾರೆ ಅಲೋಕ್ ಕುಮಾರ್. ಚಳಿಗಾಲ ಮಳೆಗಾಲ ಎಲ್ಲ ಸಂದರ್ಭಕ್ಕೂ ಹೊಂದಿಕೆ ಆಗುವಂತಹ ಹೊದಿಕೆಯನ್ನು ಕೊಡಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಲಾಗಿದೆ. ಒಂದೇ ರೀತಿಯ ಬ್ಲಾಂಕೆಟ್ ವಿತರಣೆಗೆ ಆದೇಶವನ್ನು ಹೊರಡಿಸೋದಕ್ಕೆ ತಯಾರಿ ನಡೆಸಿಕೊಂಡಿದ್ದು, ಈ ಮೂಲಕ ದರ್ಶನ್ಗೆ ಬ್ಲಾಂಕೆಟ್ ಏನು ವಿಶೇಷವಾಗಿ ಕೊಡಲಾಗಿತ್ತು ಅದಕ್ಕೆ ಕುತ್ತು ಬರುವಂತಹ ಸಾಧ್ಯತೆ ಇದೆ. ಅವರು ಕೋರ್ಟ್ಗೆ ಹೋಗಿದ್ರು, ಚಳಿ ವಿಪರೀತವಾಗಿದೆ, ನನಗೆ ಎಕ್ಸ್ಟ್ರಾ ಹೊದಿಕೆ ಬೇಕು ಅಂತ ಕೇಳಿದ್ರು. ಅದಕ್ಕೆ ಕೋರ್ಟ್ ಕೂಡ ಅನುಮತಿಯನ್ನು ಕರುಣಿಸಿತ್ತು. ಈ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಅವರಿಗೆ ಎಕ್ಸ್ಟ್ರಾ ಬ್ಲಾಂಕೆಟ್ಸ್ಗಳನ್ನು ಕೂಡ ಕೊಡಲಾಗಿತ್ತು. ಈಗ ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೋಡಬೇಕು, ಎಲ್ರಿಗೂ ಒಂದೇ ರೀತಿಯಾದಂತಹ ಸಮಸ್ಯೆಗಳಿರುತ್ತಲ್ವ. ಹಾಗಾಗಿ ಚಳಿ ಇರಲಿ ಮಳೆ ಇರಲಿ ಎಂಥ ಸಂದರ್ಭಕ್ಕೂ ಹೊಂದಿಕೆ ಆಗುವಂತಹ ಹೊದಿಕೆಯನ್ನು ಕೊಟ್ಟರೆ ಬೆಟರ್ ಅನ್ನುವಂತಹ ನಿರ್ಧಾರಕ್ಕೆ ಬರಲಾಗಿದ್ದು, ಈ ಆದೇಶವನ್ನು ಮಾಡಿದ್ದಾರೆ. ಅದಕ್ಕೆ ತಕ್ಕನ ಹಾಗೆ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಪವಿತ್ರ ಗೌಡ ಮನೆ ಊಟಕ್ಕಾಗಿ ಡಿಮಾಂಡ್ ಇಟ್ಟಿದ್ರು. ಸೊ ಮನೆ ಊಟವನ್ನು ಒಬ್ಬರಿಗೆ ಕೊಟ್ಟರೆ ವಿಚಾರಣಾಧೀನ ಕೈದಿಗೆ, ಉಳಿದವರು ಅದನ್ನೇ ಬಯಸ್ತಾರೆ. ಎಲ್ಲರನ್ನೂ ತಪಾಸಣೆ ಮಾಡಿ ಕೊಡೋಕ್ಕಾಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ನಿನ್ನೆ ಎತ್ತಲಾಗಿತ್ತು.